ಶ್ರೀಮಂತ ಬಡಾವಣೆ ಸೊಬಗು 135 ಎಕರೆ ಮತ್ತು 80ಕ್ಕೂ ಹೆಚ್ಚು ಉದ್ಯಾನವನಗಳು, ಬಫರ್ ವಲಯಗಳು ಮತ್ತು ತೆರೆದ ಸ್ಥಳಗಳಲ್ಲಿ ಹರಡಿರುವ DSKL ಇಲ್ಲಿ ದೊಡ್ಡ ತೋಟ ಹಾಗೂ ಜೀವವೈವಿಧ್ಯ, ಅಂತರ್ಜಲ ಮರುಪೂರಣ, ಇಂಗಾಲದ ವಿಂಗಡಣೆ ಮತ್ತು ನಗರ ತಂಪಾಗಿಸುವಿಕೆ ಒಟ್ಟಿಗೆ ಒಂದೇ ಜೀವಂತ ಜಾಲವಾಗಿ ಕಾರ್ಯನಿರ್ವಹಿಸುವಂತಹ ಅನೇಕ ಯೋಜನೆಗಳಿಗೆ ದಾಖಲೆ ಪ್ರಮಾಣದ ಗಿಡ ನೆಡುವ ಕಾರ್ಯಕ್ರಮವನ್ನು ಬಳಸಿಕೊಂಡಿತು. DSKL 3 BDA ಲೇಔಟ್ಗಳಲ್ಲಿ 244 ಎಕರೆ ಹಸಿರು ಜಾಲದ ಆಧಾರ ಸ್ತಂಭವಾಯಿತು. ಅದರ 80 ಸೈಟುಗಳು ಮತ್ತು 7 ಲಕ್ಷಕ್ಕೂ ಹೆಚ್ಚು ಸಸಿಗಳ ಜೊತೆಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ 103.7 ಎಕರೆಗಳಲ್ಲಿ ಸುಮಾರು 5 ಲಕ್ಷ ಸಸಿಗಳೊಂದಿಗೆ 41 ಸೈಟ್ಗಳನ್ನು ಸೇರಿಸಿತು. ಆದರೆ ಬನಶಂಕರಿ 6ನೇ ಹಂತವು 20 ಎಕರೆಗಳಲ್ಲಿ 10 ಸೈಟ್ಗಳನ್ನು ಕೊಡುಗೆಯಾಗಿ ನೀಡಿತ್ತು. ಇದು ಉದ್ಯಾನವನಗಳು, ಸರೋವರ, ಬಫರ್ಗಳು ಮತ್ತು ಮಳೆ ನೀರಿನ ಕಾರಿಡಾರ್ಗಳ ಮೇಲೆ ಕೇಂದ್ರೀಕರಿಸಿದೆ. ಕೆಲಸದ ಪ್ರಮಾಣಕ್ಕೆ ಬೃಹತ್ ಕ್ರೋಢೀಕರಣದ ಅಗತ್ಯವಿತ್ತು. DSKLನಲ್ಲಿ ತೀವ್ರವಾದ ಭಾಗವಹಿಸುವಿಕೆಯೊಂದಿಗೆ ನಗರಾದ್ಯಂತ 50,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸೇರಿಕೊಂಡರು. ರೇವಾ ವಿಶ್ವವಿದ್ಯಾಲಯ ಮತ್ತು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿದ್ಯಾರ್ಥಿಗಳು, ಶ್ರೀ ವೈಷ್ಣವಿ ಸೆರೆನ್ ಅಪಾರ್ಟ್ಮೆಂಟ್ಗಳ ನಿವಾಸಿಗಳು, ಹತ್ತಿರದ ಸಮುದಾಯಗಳು ಮತ್ತು ವೃತ್ತಿಪರರೊಂದಿಗೆ ಕೆಲಸ ಮಾಡಿದರು. ಶ್ರೀ ವೈಷ್ಣವಿ ಸೆರೆನ್ ಅಪಾರ್ಟ್ಮೆಂಟ್ಸ್ ನಿವಾಸಿ ಶೋಭಾ ನೆಲದ ಭಾವನೆಯನ್ನು ಪ್ರತಿಬಿಂಬಿಸುತ್ತಾ, ಇಂದು ನೆಟ್ಟ ಮರಗಳು ಮುಂಬರುವ ದಿನಗಳಲ್ಲಿ ನಮಗೆ ಆಮ್ಲಜನಕವನ್ನು ಒದಗಿಸುತ್ತವೆ, ಜೊತೆಗೆ ಹೆಚ್ಚುತ್ತಿರುವ ತಾಪಮಾನವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಾಲಿನ್ಯವನ್ನ ಕಡಿಮೆ ಮಾಡುತ್ತದೆ ಎಂದು ಹೇಳಿದರು. BDA ಮತ್ತು ಇತರ ಸಂಸ್ಥೆಗಳ ವ್ಯವಸ್ಥೆಗಳನ್ನು ಅವರು ಶ್ಲಾಘಿಸಿದರು. ನಾನು ನನ್ನ ತಾಯಿ ಮತ್ತು ಕುಟುಂಬದೊಂದಿಗೆ ಬಂದಿದ್ದೇನೆ. ಈ ವ್ಯವಸ್ಥೆಗಳು ನಮಗೆ ಉತ್ತಮ ವಾರಾಂತ್ಯದ ಅನುಭವವನ್ನು ನೀಡಿವೆ ಎಂದು ಹೇಳಿದರು. ಸರ್, ಇವತ್ತು ಒಂದು ಸ್ಪೆಷಲ್ ಡೇ ಫಾರ್ ಬ್ಯಾಂಗ್ಳೂರು ಗಾರ್ಡನ್ ಸಿಟಿಗೆ. ನಾವು BDAನಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಡೈರೆಕ್ಷನಲ್ಲಿ ಟೋಟಲಿ ಬ್ಯಾಂಗ್ಳೂರಲ್ಲಿ 17 lakhs ಪ್ಲ್ಯಾಂಟೇಷನ್ ಪ್ರೋಗ್ರಾಮು ಇವತ್ತು ನಡೀತಾ ಇದೆ. ಈಗ ನಾವಿರೋ ಜಾಗ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟು ಝೋನ್ 1 ಸೆಕ್ಟರ್ 1ಅಲ್ಲಿದ್ದೀವಿ. ಇಲ್ಲಿ ಟೋಟಲಿ ಅಂದರೆ NGOs ಆಗ್ಬೋದು ಮತ್ತು ನಮ್ಮ DSK ಕಾಂಟ್ರಾಕ್ಟರ್ಸ್ ಆಗ್ಬೋದು, ಎಲ್ಲರೂ ಬಂದು ಆಲ್ರೆಡಿ ಪ್ಲ್ಯಾಂಟೇಷನ್ ಪ್ರೋಗ್ರಾಮು ಶುರುವಾಗಿದೆ. ಈ ಪ್ರಾಜೆಕ್ಟಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಪ್ರಾಜೆಕ್ಟಲ್ಲಿ ಟೋಟಲಿ 17 ವಿಲೇಜಸ್ ಇದೆ. 17 ವಿಲೇಜಸ್ಸಲ್ಲಿ ನಾವೇನು ಮಾಡಿದ್ವಿ ಅಂದರೆ 25 ಝೋನ್ಸು ಡಿವೈಡ್ ಮಾಡಿದ್ವಿ. 25 ಝೋನ್ಸಲ್ಲಿ 7 lakhs ಅಬೌವ್ ಮಿನಿಮಮ್ 7 lakhs ಪ್ಲ್ಯಾಂಟೇಷನ್ ಬರೋ ಥರ ಪ್ರೋಗ್ರಾಮ್ ಮಾಡಿಕೊಂಡು, ಪ್ಲ್ಯಾನಿಂಗ್ ಮಾಡಿಕೊಂಡು, ಝೋನ್ ವೈಸ್ ಡಿವೈಡ್ ಮಾಡಿಕೊಂಡು, ಟೀಮ್ ಸಪ್ರೇಟ್ ಡಿವೈಡ್ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡಿದ್ವಿ. ಈಗ ಈ ಕಾರ್ಯಕ್ರಮ ಮೇಯ್ನ್ಲಿ ನಾವೇನಂದರೆ ಗ್ರೀನ್ರಿ ಆಗಿದ್ದರಿಂದ ಪಾರ್ಕ್ ಏರಿಯಾ, ನಾಲಾ ಬಫರ್ ಅಂದರೆ ಸ್ಟ್ರಾಂಗ್ ವಾಟರ್ ಬಫರ್ ಏರಿಯಾ ಇಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಎಸ್ಪೆಷಲಿ ಪಾರ್ಕಿಂಗ್ ಏರಿಯಲ್ಲಿ ನಾವು ಮೇಂಟೆನೆನ್ಸ್ಗೆ 3 ಮೀಟರು ಟು 4 ಮೀಟರು ವಿಡ್ತೆಲ್ಲ ವಾಕ್ವೇ ಎಲ್ಲ ಕೊಟ್ಟಿದ್ವಿ ಮೇಂಟೆನೆನ್ಸ್ ಪರ್ಪಸ್ಸು. ಸೊ ಇದರಲ್ಲಿ ಪ್ಲ್ಯಾಂಟೇಷನಲ್ಲಿ ಈಗ NGOಸು, ವಾಲಂಟಿಯರ್ಸು ಮತ್ತು ವಿಲೇಜರ್ಸು, ಫಾರ್ಮರ್ಸು, ಸ್ಟೂಡೆಂಟ್ಸು, ಆಲ್ ಪಬ್ಲಿಕ್ ಪೀಪಲ್ಸು ವಾಲಂಟ್ರಿಯಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ಎಲ್ಲನೂ ಅವ್ರಿಗೆ ಅನುಕೂಲ ಆಗ ನಾವೆಲ್ಲ ಅರೇಂಜ್ ಮಾಡಿದ್ದೀವಿ. ಎಲ್ಲ ಝೋನ್ಸಲ್ಲಿನೂ ಮೆಡಿಕಲ್ ಆಫೀಸರ್ಸು ಇದ್ದಾರೆ, ಆಮೇಲೆ ಆಂಬುಲೆನ್ಸು ಇದೆ, ಆಮೇಲೆ ಫುಡ್ ಅರೇಂಜ್ಮೆಂಟು ಇದೆ, ಡ್ರಿಂಕಿಂಗ್ ಅರೇಂಜ್ಮೆಂಟ್ ಇದೆ. ಎಲ್ಲ ಅವ್ರಿಗೆ ವಾಶ್ರೂಮ್ ಹೋಗೋಕ್ಕೂ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ವಿ, ಎಲ್ಲ ಪ್ರೊವೈಡ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ ಸೆಕ್ಟರ್ 1ನಲ್ಲಿ ನಾವು ಮಾರ್ನಿಂಗ್ ಅರೌಂಡ್ 7 o'clock ವರ್ಕ್ ಶುರುವಾಗಿದೆ. ಸೊ ಎಲ್ಲನೂ ಏನು ವರ್ಕ್ ಮಾಡ್ತಾಯಿದ್ದು ಎಲ್ಲನೂ ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮೀಡಿಯಾ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲರೂ ಕೋಆಪ್ರೇಟ್ ಮಾಡ್ತಾಯಿದ್ರು, ಎಲ್ಲರೂ ಅವರು ಅಬ್ಸರ್ವ್ ಮಾಡ್ತಾಯಿದ್ರು. ಸೊ ಈ ಕಾರ್ಯಕ್ರಮ ನಾವು ಸಕ್ಸಸ್ಫುಲ್ಲಾಗಿ ಆಗಬೇಕೇ